ಮಕರ ರಾಶಿ ಮತ್ತು ಮಕರ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಪ್ರಮುಖ ಗ್ರಹಗಳ ಚಲನೆಯನ್ನು ನಾವು ಗಮನಿಸುವಂಥದ್ದಾದರೆ, ಗುರುಗ್ರಹ ಜನವರಿಯಿಂದ ಹಿಡಿದು ಮೇವರೆಗೂ ವೃಷಭ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಇದು ಬಂದು ನಿಮಗೆ 5ನೇ ಭಾವ ಆಗಿರೋದ್ರಿಂದಾಗಿ ಇಲ್ಲಿ ನಿಮಗೆ ಸಂತಾನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗಿಲ್ಲಿ ಏಳ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಉತ್ತಮ ಫಲವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಶಿಕ್ಷಣದಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ಫಲವನ್ನು ಈ ಗುರುಗ್ರಹ ನಿಮಗೆ ನೀಡುತ್ತೆ. ಇನ್ನು ಪ್ರೇಮಕ್ಕೆ ಸಂಬಂಧಿಸಿದಂತೆ ಅಷ್ಟೇ ಗುರುವಿನ ಈ ಗೋಚರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಸಮಯವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇಯ ನಂತರ ಗುರುಗ್ರಹ ಮಿಥುನ ರಾಶಿಯಲ್ಲಿ ಗೋಚರ ಆಗ್ತಾನೆ, ಅಂದರೆ 6ನೇ ಭಾವದಲ್ಲಿ ಗೋಚರ ಆಗ್ತಾನೆ. ಸೊ ಇಲ್ಲಿ ನಿಮಗೆ ಯಾರು ಗುಪ್ತ ಶತ್ರುಗಳಿದ್ದರೆ ಅವರಿಂದ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವೇನಾದರೂ ಸಾಲ ಏನಾದರೂ ಮಾಡ್ಕೊಂಡಿದ್ರು ಸಹಿತ ಇಲ್ಲಿ ನಿಮಗೆ ಸಾಲದಿಂದ ಮುಕ್ತಿಯನ್ನು ನೀವು ಹೊಂದ್ತೀರಾ ಅಂತಲೇ ಹೇಳ್ಬೋದು. ಇನ್ನು ರೋಗಗಳಿಂದನೂ ಅಷ್ಟೇ ಬಳಲ್ತಾ ಇದ್ದರೆ ಅದರಿಂದಲೂ ಸಹಿತ ಗುರುವಿನ ಈ ಗೋಚಾರ ನಿಮಗಿಲ್ಲಿ ಮುಕ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸೇವಾ ಕ್ಷೇತ್ರದಲ್ಲಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸೇವಾ ಕ್ಷೇತ್ರದಿಂದ ಯಶಸ್ಸನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಆದರೆ ಗುರುವಿನ ಈ ಗೋಚಾರ ನಿಮಗಿಲ್ಲಿ ಸಣ್ಣ ಪುಟ್ಟ ಖರ್ಚುಗಳನ್ನು ನೀಡಬಹುದು ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚಾರವನ್ನು ನಾವು ಗಮನಿಸುವಂಥದ್ದಾದರೆ ಈ ಇಡೀ ಪೂರ್ತಿ ವರ್ಷ ಶನಿ ಗ್ರಹ ಮೀನ ರಾಶಿಯಲ್ಲಿ ಗೋಚರ ಆಗ್ತಾನೆ. ಶನಿಯ ಈ ಗೋಚಾರ ನಿಮಗೆ ಧೈರ್ಯ, ಪರಾಕ್ರಮವನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಹೋದರರ ಸಹಕಾರ ನಿಮಗಿಲ್ಲಿ ಅತ್ಯುತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಸಹಿತ ಈ ಶನಿಯ ಗೋಚಾರ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಮತ್ತು ಕೇತುವನ್ನು ನಾವು ಗಮನಿಸುವಂಥದ್ದಾದರೆ ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಗೋಚರ ಆಗ್ತಾನೆ. ಇಲ್ಲಿ ನಿಮಗೆ ನಿಮ್ಮ ಪಿತೃವಿಗೆ ಸಂಬಂಧಿಸಿದಂತೆ ಅಂದರೆ ನಿಮ್ಮ ತಂದೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳಲ್ಲಿ ಏರಿಳಿತಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲೂ ಅಷ್ಟೇ ಧಾರ್ಮಿಕ ವಿಚಾರಗಳಲ್ಲಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ನಿಮಗೆ ಏರಿಳಿತಗಳನ್ನು ರಾಹು ಮತ್ತು ಕೇತುವಿನ ಗೋಚಾರ ನೀಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಧೈರ್ಯ ಮಾಡಿ ನೀವು ಯಾವ ಕೆಲಸವನ್ನು ಮಾಡ್ತೀರಾ ಆ ಕೆಲಸದಲ್ಲಿ ನಿಮಗಿಲ್ಲಿ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ವ್ಯಾಪಾರ ರಂಗವನ್ನು ನಾವು ಗಮನಿಸುವಂಥದ್ದಾದರೆ ಈ ವರ್ಷ ನಿಮಗೆ ವೃತ್ತಿ ಮತ್ತು ವ್ಯಾಪಾರ ಈ ಎರಡು ಕ್ಷೇತ್ರದಲ್ಲೂ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಆಡಳಿತ, ರಾಜಕೀಯ, ಇಂಜಿನಿಯರಿಂಗ್ ಆಗಿರ್ಬೋದು, ಕೃಷಿಯಲ್ಲಾಗಿರ್ಬೋದು, ಖನಿಜ ಮತ್ತು ನಿರ್ಮಾಣ ಕ್ಷೇತ್ರಗಳಲ್ಲಿ ಏನಾದ್ರು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಬಿಸ್ನೆಸ್ ಇದ್ದರೆ ಇಲ್ಲಿ ನಿಮಗೆ ಅತಿ ದೊಡ್ಡ ಬೆಳವಣಿಗೆಗಳಾಗುತ್ತೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲೂ ಅಷ್ಟೇ ನಿಮಗೆ ಹೊಸ ಹೊಸ ಪಾರ್ಟ್ನರ್ಸ್ಗಳು ಸಿಗ್ತಾರೆ ಅಂತಲೇ ಹೇಳ್ಬೋದು. ಪದೋನ್ನತಿಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದಲ್ಲದೆ ವಿದೇಶದಿಂದಲೂ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ಆರ್ಥಿಕ ಸ್ಥಿತಿಯಲ್ಲಿ ಮೇವರೆಗೂ ನಿಮಗಿಲ್ಲಿ ಸಾಧಾರಣ ಫಲ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಧನವೃದ್ಧಿಯಾಗುವಂತಹ ಯೋಗಗಳು ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದಾಯದ ಹೊಸ ಹೊಸ ಮೂಲಗಳನ್ನು ನೀವು ಹುಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಭೂಮಿ, ಭವನ, ವಾಹನಗಳನ್ನು ಸಹಿತ ಖರೀದಿಸುವಂತಹ ಉತ್ತಮ ಅವಕಾಶಗಳು ನಿಮಗೆ ಈ ವರ್ಷ ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಭೂಮಿಯ ಮೇಲೆ ಹೂಡಿಕೆ ಮಾಡಿದರೆ ಅಥವಾ ಶೇರ್ ಮಾರ್ಕೆಟಲ್ಲಿ ಏನಾದರೂ ನೀವು ಇದ್ದರೆ ಇಲ್ಲಿ ನಿಮಗೆ ಅದರಿಂದ ಹೆಚ್ಚು ಲಾಭವಾಗುವಂತಹ ಸಾಧ್ಯತೆ ಮೇಯ ನಂತರ ಇದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲದಲ್ಲಿ ಮುಳುಗಿದರೂ ಸಹಿತ ಈ ವರ್ಷ ನಿಮ್ಮ ಸಾಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಮತ್ತು ದಾಂಪತ್ಯವನ್ನು ನಾವು ನೋಡುವಂಥದ್ದಾದರೆ ಮೊದಲ 5 ತಿಂಗಳುಗಳು ನಿಮಗಿಲ್ಲಿ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ದಾಂಪತ್ಯ ಜೀವನದಲ್ಲೂ ಅಷ್ಟೇ ಸಂತಾನದ ಸುಖವನ್ನು ಸಹಿತ ನೀವಿಲ್ಲಿ ಮೇವರೆಗೂ ಪಡಿತೀರಾ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ದಾಂಪತ್ಯ ಜೀವನದಲ್ಲಿ ಮತ್ತು ಪ್ರೇಮ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಆದರೆ ಆದಷ್ಟು ತಾಳ್ಮೆಯಿಂದ ಇರುವಂಥದ್ದು ಈ ಟೈಮ್ ಫ್ರೇಮಲ್ಲಿ ಉತ್ತಮವಾಗಿರುತ್ತೆ. ಆದರೆ ವರ್ಷಾಂತಕ್ಕೆ ಎಲ್ಲವೂ ತಿಳಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅವಿವಾಹಿತರಿಗೆ ಡಿಸೆಂಬರ್ವರೆಗೂ ಅತ್ಯುತ್ತಮವಾದಂತಹ ವಿವಾಹ ಯೋಗ ಇದೆ ಅಂತಲೇ ಹೇಳ್ಬೋದು. ಉತ್ತಮವಾದಂತಹ ಪ್ರಪೋಸಲ್ಸ್ಗಳು ನಿಮಗೆ ಬರುತ್ತೆ. ನೀವು ಇಷ್ಟಪಡುವಂತಹ ವಧು ಅಥವಾ ವರರೇ ನಿಮಗೆ ಸಿಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ನಾವು ಗಮನಿಸುವಂಥದ್ದಾದರೆ ಮೂಳೆಗಳು, ಮಂಡಿ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತಹ ರೋಗಗಳು ನಿಮಗೆ ಈ ವರ್ಷ ಕಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಅಷ್ಟೊಂದು ತಲೆಗೆಡಿಸ್ಕೊಳ್ಳುವಂತಹ ಯಾವುದೇ ಪ್ರಮೇಯ ಇಲ್ಲ ಅಂತಲೇ ಹೇಳ್ಬೋದು. ನಿಯಮಿತವಾದಂತಹ ವ್ಯಾಯಾಮ ಮತ್ತು ಆಹಾರವನ್ನು ತಗೋಬೇಕಾದ್ರೆ ಅತ್ಯಂತ ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಮೇಯ ನಂತರ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತೆ ಅಂತಲೇ ಹೇಳ್ಬೋದು.
ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ಮೇವರೆಗೂ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೂ ಸಹಿತ ಇಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಉತ್ತಮವಾದಂತಹ ಅಂಕಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಗಮನವನ್ನು ನೀವು ಕೇಂದ್ರೀಕರಿಸುವಂಥದ್ದು ಉತ್ತಮವಾಗಿರುತ್ತೆ, ಫೋಕಸನ್ನು ಸ್ವಲ್ಪ ಇಡುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ ಶನಿವಾರದಂದು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು ಅಥವಾ ಶನಿಯ ಮಂತ್ರವನ್ನು 108 ಬಾರಿ ಪಠಿಸುವಂಥದ್ದು ನಿಮಗೆ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿವಾರದಂದು ಕಪ್ಪು ಎಳ್ಳು, ಕಬ್ಬಿಣದ ವಸ್ತುಗಳು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹನುಮನಿಗೆ ತೈಲಾಭಿಷೇಕ ಅಥವಾ ಶನಿವಾರದಂದು ನೀವೇನಾದ್ರು ಉಪವಾಸವನ್ನು ಆಚರಣೆ ಮಾಡ್ತೀರಾ ಅಂತ ಹೇಳಿದ್ರೆ ಸಾಡಸಾತೆಯಿಂದ ಬರುವಂತಹ ಪ್ರಾಬ್ಲಮ್ಸ್ಗಳಿಂದ ನೀವು ದೂರ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಗುರುವಾರದಂದು ಬ್ರಾಹ್ಮಣರಿಗೆ ಅನ್ನ ಅಥವಾ ಹಳದಿ ವಸ್ತುಗಳನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಮಕರ ರಾಶಿಯವರಿಗೆ ಉತ್ತಮ ಮತ್ತು ಸ್ಥಿರ ಪ್ರಗತಿಯ ವರ್ಷ ಅಂತಲೇ ಹೇಳ್ಬೋದು. ಶನಿ ನಿಮ್ಮ ರಾಶಿಯಲ್ಲೇ ಇಡೀ ಪೂರ್ತಿ ವರ್ಷ ಇರೋದ್ರಿಂದಾಗಿ ಕಠಿಣ ಪರಿಶ್ರಮವನ್ನು ನೀವು ಹಾಕಬೇಕಾಗತ್ತೆ. ಆದರೆ ಮೇಯ ನಂತರ ಗುರುವಿನ ಸಂಚಾರದಿಂದಾಗಿ, ಗುರುವಿನ ಸಪೋರ್ಟ್ ಸಿಗೋದ್ರಿಂದಾಗಿ ಇಲ್ಲಿ ನಿಮಗೆ ಧನ ಲಾಭ, ಆಸ್ತಿ, ಭೂಮಿ, ಭವನ, ವಾಹನಗಳಿಂದಲೂ ಸಹಿತ ನೀವು ಇಲ್ಲಿ ಸೌಖ್ಯವನ್ನು ಪಡಿತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಕೌಟುಂಬಿಕ ಜೀವನದಲ್ಲೂ ಅಷ್ಟೇ ನೀವು ಈ ವರ್ಷ ಉತ್ತಮವಾದಂತಹ ಸಮಯವನ್ನು ಕಳಿತೀರಾ ಅಂತಲೇ ಹೇಳ್ಬೋದು. ಇನ್ನು ವರ್ಷಾಂತ್ಯಕ್ಕೆ ದೊಡ್ಡ ಯಶಸ್ಸು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಮಕರ ರಾಶಿಯವರ 2026 ವರ್ಷ ಭವಿಷ್ಯ.